ವೇದಿಕೆ ಮೂಲಕ ಸಿಎಂ ಸಿದ್ದರಾಮಯ್ಯ ಕಳಂಕ ರಹಿತರು ಅನ್ನೋ ಮೆಸೇಜ್ ಅನ್ನು ಕೊಡುವಂತ ಒಂದು ವೇದಿಕೆ ಅವರು ಕಳಂಕಿತರಾಗ್ಲೇ ಇಲ್ವಲ್ಲ. ಆರೋಪ ಮೂಢ ಪ್ರಕರಣದ ಯಾರೋ ಬೀದಿಲಿ ನಿಂತವ್ರು ಹೇಳ್ಬಿಟ್ರೆ ಆಗತ್ತಾರ. ಸಿದ್ದರಾಮಯ್ಯ is known for his integrity. He is known for his able administration. He is an unquestionable cultural and honest leader. ಸಿದ್ದರಾಮಯ್ಯ ಜೊತೆ ಇಷ್ಟು ಜನ ಇದ್ದೀವಿ ಅನ್ನೋ ಶಕ್ತಿ ಪ್ರದರ್ಶನವಾಗುತ್ತೆ. ಕಾಂಗ್ರೆಸ್ ಜೊತೆ ದೇವೇಗೌಡರು ಏನು ಹೇಳಿದ್ರು ಶಾಸಕಾಂಗ ಸಭೆಯಲ್ಲಿ, ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಬ್ಬ ಶಕ್ತಿ ಅಂತ. ದೇವೇಗೌಡ himself said, he want to add anything. ಈ ಬದಲಾವಣೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನ ಬಿಂಬಿಸಲಿಕ್ಕೆ ಹೊರಟಂತ ಸಮಾವೇಶ ಈಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಯಾಕೆ ಬದಲಾವಣೆ? ವ್ಯಕ್ತಿತ್ವ ಅಂದ್ರೇನು? ಹೋರಾಟ ಮಾಡಬೇಕು, ಹೋರಾಟದಿಂದ ಬಂದರೆ. ವಾಟ್ ಇಸ್ ಹಿಸ್ ಬ್ಯಾಕ್ಗ್ರೌಂಡ್? He started his movement, it's a farmers movement as a secretary in the district under Professor Nanjundaswamy. ಆ ಹೋರಾಟ ವ್ಯಕ್ತಿತ್ವ ಕೊಟ್ಟಿದೆ, ನೈತಿಕತೆ ತಂದು ಕೊಟ್ಟಿದೆ, ಅದು ಚರಿತ್ರೆ ನಿರ್ಮಾಣ ಮಾಡಿದೆ. ಎಸ್ ಎಸ್ಟಾಬ್ಲಿಷ್ಡ್ ಆಲ್ ದಿಸ್ ಥಿಂಗ್. ಅಗೇನ್ ದೇರ್ ಇಸ್ ನೋ ನೀಡ್ ಟು ಬೂಸ್ಟ್ ಇಸ್ ಮೊರಲ್. ಮೊನ್ನೆ ನೀವು ಮಾತಾಡುವಾಗ 4 ದಶಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅಂದು ಹಿಂಗಾಗಿರಲಿಲ್ಲ, ಇವಾಗ ಅವರ ಹತ್ತಿರಿಗೆ ಕಳಕತಕ್ಕಂಥ ಪ್ರಯತ್ನ ನಡೆದಿದೆ. ಸೊ ಅದ್ರ ವಿರುದ್ಧ ನಮ್ಮ ಸಮಾವೇಶ ಅಂತ ಹೇಳಿದ್ರು. ಐ ಹ್ಯಾವ್ ನೆವರ್ ಸೆಡ್ ಲೈಕ್ ದಟ್. ಅವ್ರು ಯಾರೋ ಹೇಳಿದ್ದಕ್ಕೆ ಅವ್ರದ್ದು ಯಾಕೆ ಮಾಡೋಣ? ದೇರ್ ಆರ್ ಪ್ಲೆಂಟಿ ಆಫ್ ಇಶ್ಯೂಸ್ ಅಲೈವ್ ಇನ್ ದಿ ಕಂಟ್ರಿ. And there are people, vested interests, which try to malign the image and credibility of a culture leader. ಸರ್, ಕೇಸ್ ಆಯಿತು, ಇಡಿ ತನಿಖೆ ಮತ್ತೊಂದು, ಇದೆಲ್ಲವೂ ಕೂಡ ಇಲ್ಲ ಒಂದು ಕಡೆ. ಆ ವಿಷಯಕ್ಕೂ ಈ ಸಮಾವೇಶಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಯಾವುದೇ ಕಪ್ಪು ಚುಕ್ಕೆ ಮಾಡಿ ಅವರ ವ್ಯಕ್ತಿತ್ವ ಹಾಳು ಮಾಡತಕ್ಕಂಥ ರಾಜಕೀಯ ಪಿತೂರಿ ನಡೀತಾ ಇದೆ. ಇಟ್ಸ್ ಎ ಕಾನ್ಸ್ಪಿರಸಿ ಟು ಡಿಸ್ಟೆಬಿಲೈಸ್ ಎನ್ ಎಲೆಕ್ಟೆಡ್ ಗವರ್ಮೆಂಟ್. ಎಲ್ಲ ಪಕ್ಷಗಳಿಗೂ ಹಾಗೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೂ ಇದೊಂದು ಶಕ್ತಿ ಪ್ರದರ್ಶನ ಮೂಲಕ ಒಂದು ಸಂದೇಶ ಅಂತ ಹೇಳ್ಬೋದು. ಯಾವ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಸಪೋರ್ಟಿಂಗ್ ದಿಸ್ ಮೂವ್ಮೆಂಟ್. ಮುಖ್ಯಮಂತ್ರಿಗಳು ಬದಲಾವಣೆ ಅವೆಲ್ಲ ಚರ್ಚೆ ಆಗ್ತಿದೆ ಸರ್. ಸಿ, ಈ ವಿಷಯ ಮುಖ್ಯಮಂತ್ರಿ ಇದಕ್ಕೆ ಇರಬೇಕೋ ಬೇಡವೋ ಈಗ ಯಾವುದಕ್ಕೂ ಸಂಬಂಧಪಟ್ಟದ್ದಲ್ಲ. ಇಟ್ಸ್ ಎ ಮೂವ್ಮೆಂಟ್ ಅಂದ್ರೆ ಏನು ಹೇಳಿದ್ರೆ ಹೇಳಿ? ಹೋರಾಟ ಮಾಡಬೇಕು, ಹೋರಾಟದಿಂದ ವ್ಯಕ್ತಿತ್ವ ಬರುತ್ತೆ, ವ್ಯಕ್ತಿತ್ವ ನೈತಿಕತೆ ತಂದು ಕೊಡುತ್ತೆ, ಅವೆಲ್ಲ ಒಂದು ಚರಿತ್ರೆ ನಿರ್ಮಾಣ ಮಾಡುತ್ತೆ. ನೈತಿಕತೆ ಇರೋರು ಬಹಳಷ್ಟು ಜನ ಇದ್ದಾರೆ. There are plenty of leaders. ಅದು ಅವರು ಐ ಸೆಡ್ ಕಲ್ಚರಲ್ ಲೀಡರ್ಶಿಪ್. ಕಲ್ಚರಲ್ ಲೀಡರ್ ಅಂದೇನು? ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ, ನಮ್ಮ ಚರಿತ್ರೆ, ಅವೆಲ್ಲ ನಮ್ಮ ಮೌಲ್ಯಗಳು. ನಮ್ಮದು ಅಂದರೆ ಜನಜೀವನ, ಅದೇ ಸಂಸ್ಕೃತಿ. ದಟ್ ಈಸ್ ಕಾಲ್ಡ್ ಕಲ್ಚರಲ್ ಲೀಡರ್ಶಿಪ್. ಕಲ್ಚರ್ ಇಸ್ ನಾಟ್ ರಿಲಿಜನ್, ಇಟ್ ಈಸ್ ಅವರ್ ಲೈಫ್ ಸ್ಟೈಲ್, our behavior, our customs, our habits, our dress, our food. Region is right from Kashmir to Kanyakumari. We live in plural India. ಸರ್, ಉಪಚುನಾವಣೆಯಲ್ಲಿ ಗೆದ್ದ ಖುಷಿನಲ್ಲಿ ವಿಜಯೋತ್ಸವ ಆಗಬೇಕಾಗಿತ್ತು, ಈಗ ಸ್ವಾಭಿಮಾನಿ ಅಂತ ಅವೆಲ್ಲವೂ ಇಲ್ಲಿ ಕಲ್ಮಿನೇಟ್ ಆಗಿರ್ತದೆ. ಎಲ್ಲ ವಿಷಯಗಳು ಕಲ್ಮಿನೇಟ್ ಆಗಿರುತ್ತೆ ಅದರೊಳಗೆ. ಬರುತ್ತೆ. ಬಟ್ ಯಾಕೆ ಪ್ರಾರಂಭದ ಎಲ್ಲವೂ ಆಗಿದೆ, ಎಲ್ಲವೂ ಸೇರಿದೆ, ಎಲ್ಲವೂ ಕಲ್ಮಿನೇಟ್ ಆಗಿದೆ.